ಲವ ಮುಂದೆ ಹೋಗ್ಬೇಡ, ಲವ ಮುಂದೆ ಹೋಗ್ಬೇಡ್ರಿ, ಇಲ್ಲೇ ಇರು, ಇಲ್ಲೇ ಇರು, ಮುಂದೆ ಹೋಗ್ಬೇಡಿ ಯಾರು. ಸರ್ ಸರ್ ಅಡ್ಡ ಹೋಗ್ಬೇಡಿ, ಸೈಡಿಂದ ಹೋಗಿ, ಸೈಡಿಂದ ಹೋಗಿ ಸರ್ ಸೈಡಿಂದ. ರೆಡ್ ಟಿ ಶರ್ಟ್ ಸ್ವಲ್ಪ ರೆಡ್ ಟಿ ಶರ್ಟ್ ಹಿಂದೆ ಬರಪ್ಪ. ಹರಿಸ್ಬೇಡಿ ಸರ್, ಆಡಿಯೋ ಬರುತ್ತೆ, ಹರಿಸ್ಬೇಡಿ. ಓಕೆ, ಫೋಟೋ ಹಿಂದೆ ಬಾಪ್ಪ. ಜವಾಬ್ದಾರಿ ಏನಿಲ್ಲ, ಒಂದು ಅರ್ಧ ಎಕರೆ ಕ್ಲೀನ್ ಮಾಡೋದು ಆಯ್ತಪ್ಪ. ಬನ್ನಿ ಕ್ಯಾಮರಾ ಬೆಲ್ಟ್. ದಬ್ಬಡ್ರಿ ಹಂಗ ಬರ್ರಿ ಹಿಂದೆ ಬನ್ನಿ, ಹಿಂಗೆ ಬನ್ನಿ. ಹಂಗೆ ಹಿಂದೆ ಹೋಗಿ, ಹಂಗೆ ಹಿಂದೆ ಸರ್ರಪ್ಪ. ನೆಕ್ಸ್ಟ್ ಗೇಟ್ ಸರ್, ನೆಕ್ಸ್ಟ್ ಗೇಟ್. ಸ್ವಲ್ಪ ಹಿಂದೆ ಹಂಗೆ ಬರ್ರಿ. ಏನು ಕೆಲವರೆಲ್ಲ ಆಸೆ ಬಿಟ್ಟರು, ಕೆಲವರೆಲ್ಲ ಟೀಕೆ ಮಾಡ್ತಿದ್ರು, ಅದಕ್ಕೆಲ್ಲ ಉತ್ತರವನ್ನ ನಾವು ತೆಗೆದುಕೊಂಡಂತ ತೀರ್ಮಾನಕ್ಕೆ ಫಲ ಕೊಡೋ ರೀತಿಯಲ್ಲಿ ಮಾಡಿದ್ದಾರೆ. ಇವತ್ತು ನಾನು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡ್ಲಿಕ್ಕೆ ಬಂದಿದ್ದೇನೆ. ಎಲ್ಲ ಗೇಟ್ಗಳು ಕೂಡ 33 ಗೇಟ್ಗಳು ಕೂಡ ಈಗಾಗಲೇ ಕಂಪ್ಲೀಟ್ ಆಗಿದೆ. ಇದು ಸ್ವಲ್ಪ ಕೆಲಸ ಉಳ್ಕೊಂಡಿದೆ. ಮೇ 15ನೇ ತಾರೀಕು ಇದನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋದನ್ನು ಈಗಾಗಲೇ ನಾವು ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿದ್ದೇವೆ. 7ನೇ ತಾರೀಕಷ್ಟೊತ್ತಿಗೆ ಇನ್ನಿರುವಂತ ಒಂದು ಕೆಲವು ಸಣ್ಣ ಕೆಲಸಗಳನ್ನ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಈಗ 10.5 TMC ನೀರಿದೆ. ಈಗ ಮಳೆ ಬಿತ್ತು ಅಂದ್ರೆ 2 ತಿಂಗಳಿಗೆ ಸುಮಾರು 44 TMC ಅಷ್ಟು ತುಂಬಲಿಕ್ಕೆ ಅವಕಾಶ ಇದೆ. ಇದಕ್ಕೆ 54 ಕೋಟಿ ರೂಪಾಯಿ ಈಗಾಗಲೇ ಖರ್ಚು ಮಾಡಿದ್ದೀವಿ, ಬರೀ ಗೇಟ್ ಮಾತ್ರ. ಒಟ್ಟು ನಿಮ್ಗೆ ಗೊತ್ತಿದೆ, ಈಗಾಗಲೇ 64-34 ಆ ರೇಷಿಯೋನಲ್ಲಿ 2 ರಾಜ್ಯಗಳು ಇದಕ್ಕೆ ಬಂಡವಾಳ ಹಾಕ್ತಾ ಇದ್ದೀವಿ. ನಾನು ಅವ್ರಿಗೆ, ನಮ್ಮ ಡ್ಯಾಮ್ ಅವ್ರಿಗೆ ಫ್ರೀ ಕೊಟ್ಟಿದ್ದೀನಿ.
ಗೌರ್ಮೆಂಟ್ ಇದಕ್ಕೆ ಇಂಟರ್ಫಿಯರ್ ಆಗಬಾರ್ದು, ನಾವ್ಯಾರು ಜಾಸ್ತಿ ಆಳ್ತು ಮಾಡಲಿಕ್ಕೆ ನಾವು ಕೊಟ್ಟು ತೀರ್ಮಾನ ಮಾಡೋದು ಈ ಮಾತ್ರ ನಾವು ಟೆಕ್ಸ್ಟ್ ಹೋಗ್ಬೇಕು ಅಂತೇಳಿ ನಾವು ಮಾಡಿದ್ದೀವಿ. ಈ 33 ಗೇಟ್ ಅನ್ನು ಅಳವಡಿಸಿದ್ದು ಇಡೀ ದೇಶಕ್ಕೆ ಒಂದು ದೊಡ್ಡ ಸವಾಲು ಮತ್ತು ಒಂದು ಮಾದರಿ. ಇಡೀ ದೇಶ ಇದನ್ನ ನೋಡ್ತಾ ಇತ್ತು ಏನಾಗ್ತದೆ ಅಂತೇಳಿ. ಅವತ್ತು ಇದನ್ನ 19ನೇ ಗೇಟ್ ಹೋದಾಗ ಮಧ್ಯರಾತ್ರಿ ನನಗೆ ನಮ್ಮ ಅಧಿಕಾರಿಗಳು, ನಮ್ಮ ಶಿವರಾಜ್ ಚಂಗಡಿ ಅವರು ನನಗೆ ಫೋನ್ ಮಾಡಿದಾಗ ಡ್ಯಾಮ್ ಅಳ್ಳಾಡ್ತಾ ಇದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಓಡ್ ಬಂದೆ ನಾನು ಬೆಳಗ್ಗೆ. ಎಲ್ಲ 9 ಗಂಟೆಗೆ ತೀರ್ಮಾನ ತೆಗೆದುಕೊಂಡು ನನ್ನ ಕೂಡ ನಾವು ಅಭಿಪ್ರಾಯ ಪಟ್ಟು ಅವರ ಅಭಿಪ್ರಾಯ ಪಡೆದು ಅವ್ರಿಗೂ ಗೌರವ ಕೊಟ್ಟು ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಕೊಟ್ಟು ಅವರು ಕೂಡ ನಾವು ಏನ್ ಗೌರವವನ್ನು ಕೊಡುವಂತ ಕೆಲಸ ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಇದಲ್ಲದೆ ಬೇರೆ ಕಡೆ ಕೆಲಸಗಳಿಗೆ ಸುಮಾರು 315 ಕೋಟಿಯಷ್ಟು ಕೆಲವು ಕೆಳಗಡೆ ರಿಪೇರ್ಸು, ಕೆನಾಲ್ ರಿಪೇರ್ಸ್ಗೆಲ್ಲ ಈ ವರ್ಷ ಬಂದಿದ್ದೇವೆ. ಸೊ ಮಿಡಲ್ ಗೇಟ್ 33 ಒಟ್ಟು ಗೇಟ್ಗಳಲ್ಲಿ 22 ನಂಬರು ಸ್ಲೈಸ್ ಗೇಟ್ಗೆ ಈಗಾಗಲೇ ಬಾಟಮು, ಮಿಡ್ಲು, ಟಾಪ್ ಎಲ್ಲ ಕೂಡ ಅದೆಲ್ಲ ಕೆಲಸ ಕೂಡ ಎಲ್ಲ ಮುಗಿದಿದೆ. ಈಗ ನ್ಯೂ ಚೈನ್, ಈಗ ಚೈನ್ ನಮ್ಮ ಎಕ್ಸ್ಪರ್ಟ್ಸ್ ಚೈನ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆದ್ರೂ ಎಲ್ಲ ಗಟ್ಟಿಯಾಗಿದೆ ಅಂತೇಳಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಚೇಂಜ್ ಮಾಡ್ಬೋದು ಬೆಂದಲ್ಲೇ ಸೇರ್ತಿದ್ದೀನಿ. ಯಾಕೆ ಇಷ್ಟೇ ಮಾಡಿದೀವಿ ಅಂತ ಚೈನ್ ಯಾಕೆ ಸುಮ್ಮನೆ ಅಂತೇಳಿ ಎಲ್ಲೂ ಹೋಗುದಿಲ್ಲ, ಅದಕ್ಕೆ ಬಂಡವಾಳ ಲಾಸ್ ಆಗೋದಿಲ್ಲ. ಅದನ್ನು ಎಸ್ಟಿಮೇಟ್ ಸೇರಿಸಿದ್ದೀವಿ. ಅದನ್ನು ತೆಗೆದುಬಿಡಿ ಚೇಂಜ್ ಮಾಡಿ ಅಂತ ಹೇಳಿದ್ದೇನೆ. ಅದು ಕೂಡ ಈಗಾಗಲೇ ತಮಿಳುನಾಡು ಚೆನ್ನೈಯಲ್ಲಿ ಒಂದು ಸಂಸ್ಥೆಗೆ ಅದನ್ನೇ ಮಾಡುವಂತ ಒಂದು ಪ್ರತ್ಯೇಕವಾದಂತ ಒಂದು ಸಂಸ್ಥೆ ಇದೆ. ಅವ್ರಿಗೆ ಅದನ್ನ ಜವಾಬ್ದಾರಿಯನ್ನ ವಹಿಸಿದ್ದೇವೆ. ಯಾವಾಗ ಚಲೋ ಬರ್ತದೆ ಬಿಡಪ್ಪ, ನಿಮ್ ಕಣ್ಣೆ ಎದುರುಗಡೆ ಅದನ್ನ ಬರ್ಬೇಕಲ್ಲ ಅದು. ಅಲ್ಲ ಅದೇನ್ ಟೈಮ್ ಏನಾಗ ಇದನ್ನ. ಸೊ ಫಸ್ಟ್ ಸೆಟ್ ಆಫ್ ನ್ಯೂ ಚೈನ್ ಯಜಮಾನ, ಹೊಸ ಚೈನು ಮೇ 7ನೇ ತಾರೀಕಿಗೆ ಬರ್ತದೆ ಅಂತ ನಿಗದಿ ಆಗಿದೆ. ಚೈನ್ 4 ದಿನ ಮೇ ಎಂಡ್ಗೆ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳಿದೀವಿ. ಆದ್ರೆ ನಾನು ಮೇ 15ನೇ ತಾರೀಕು ಇಟ್ಕೊಂಡ್ರಪ್ಪ ಗುರಿ ಅಂತ ಹೇಳಿದ್ದೀನಿ. ಯಾಕೆಂದ್ರೆ ಸ್ಟೇಟ್ಮೆಂಟ್ ಕೊಡ್ತಿದ್ರೆ ಅವ್ರು ಕೊಡ್ತಾ ಇರ್ಬೇಕಲ್ಲ, ಅವ್ರು ಕೊಡ್ಲಿ. ಅವ್ರು ಕೊಟ್ಟಾಗ ನಾವು ಜಾಗೃತರಿಂದ ನಾವು ಕೆಲಸ ಮಾಡ್ಬೇಕಲ್ಲ. ಸೊ ಅದಕ್ಕೆ ನಾನು ನಮ್ಮ ಎಲ್ಲಾ ಲೋಕಲ್ ಲೀಡರ್ಸ್, ರೈತರು ಸಹಕಾರ ಕೊಟ್ಟಿದ್ದೀರಿ. ಇದು ಶಾಶ್ವತವಾಗಿ ಮೊನ್ನೆಯಿಂದ ಮುಂದಕ್ಕೆ 50 ವರ್ಷ ಇದಕ್ಕೆ ಆಯುಷ್ ಇರ್ತದೆ. 50 ವರ್ಷದವರೆಗೂ ಇನ್ನೇನು ಆಗುದಿಲ್ಲ ಅಂತ ಹೇಳಿ ಅವರು ನಮ್ಮ ತಜ್ಞರು ಕೂಡ ತಿಳಿಸಿದ್ದಾರೆ. ರಾಯಚೂರಿಂದ ಇಲ್ಲಿ 3 ಜಿಲ್ಲೆಯವರು, 4 ಜಿಲ್ಲೆಯವರು ಕರೆಸಿ ಕಾರ್ಯಕ್ರಮ ಮಾಡಿ ಒಂದು ಒಳ್ಳೆ ಪೂಜೆ ಮಾಡಿ ನಿಮ್ಮನ್ನು ಕೂಡ ಇಟ್ಕೊಂಡು ನಿಮ್ಗೆ ಊಟ ಹಾಕ್ಸಿ ಎಲ್ಲ ವ್ಯವಸ್ಥೆ ಮಾಡಬೇಕು ಅಂತ ತೆಲಂಗಾಣ ಅವಕ್ಕಿಂತ ಆಂಧ್ರ ಪ್ರದೇಶವರು ಮುಖ್ಯಮಂತ್ರಿಗಳು ಕೈ ಬಿಡ್ತಾರೆ. ನಾವು ಅದಕ್ಕೆ ಸಿದ್ಧ ಇದ್ದೀವಿ. ಇದಲ್ಲದೆ ಇನ್ನೊಂದು ಅದನ್ನ ಪಂಪ್ ಮಾಡಿ ಇನ್ನೊಂದು ಕಡೆ ಹಾಕ್ಬೇಕು ಅಂತ ಹೇಳಿ ಒಂದು ವರದಿ 2ನೇ ಆಪ್ಷನ್ ಇಟ್ಕೊಂಡಿದ್ವಿ. ಅದಕ್ಕೆ ಬೋರ್ಡು ಅಲ್ಲಿ ನಮ್ಮ ಚೀಫ್ ಮಿನಿಸ್ಟ್ರು ನಮ್ಗೆ ಯಾಕೋ ಮಾತಿಗೆ ಕೆಲವು ನೀರು ಹೋಗ್ತಾ ಇರೋದು ಅವ್ರಿಗೆ ಹೋಗ್ತಾ ಇದ್ರಲ್ಲ, ಅದಕ್ಕೆ ಅವರು ನಮ್ಗೆ ಲಾಭ ಇದೆ ಅಂತ ಮಾಡಿದ್ರೆ ಡ್ಯಾಮ್ಗೂ ಸಮುದ್ರಕ್ಕೆ ಹೋಗ್ತಾ ಇದೆ. ಅವ್ರಿಗೆ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಏನಾದ್ರು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಒಂದು ಊಳ್ನ ತೆಗೆದುಬಿಟ್ಟು ಕೆಲವು ಜಮೀನುಗಳಿಗೆ ಹಾಕೊಳಕ್ಕೆ, ಮರಳು ಮಾಡ್ಕೊಳಕ್ಕೆ ಅದಕ್ಕೆಲ್ಲ ಅವಕಾಶ ಹಿಂದೆ ಎಲ್ಲ ಒಂದು ಎಸ್ಟಿಮೇಟ್ ಆಗಿದೆ. ಈಗೂ ಕೆಲವರೆಲ್ಲ ಬರ್ತಾ ಇದ್ದಾರೆ. ಸೊ ಡ್ಯಾಮ್ ಬೋರ್ಡ್ ಅಲ್ಲಿ ನಾವು ಇಡ್ತೀವಿ. 33 TMC ಮರಳು ತೆಗೆಯೋದು, ಮರಳಿದೆಯೋ ಅದ್ರಿದೆಯೋ ಮಣ್ಣಿದೆಯೋ ಇದು ತೆಗೆಯೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದು ಆಗ್ಲಿಲ್ಲ. ಅವ್ರಿಗೆ ಕೊಟ್ಬಿಟ್ಟು ಊಳ್ ತೆಗೆದು ಎಲ್ಲ ಹಾಕ್ತಾರೆ, ಯಾರು ತಗೊಂಡೋಗಿ ಹಾಕ್ತಾರೆ, ಯಾರು ಜಮೀನಲ್ಲಿ ಹಾಕ್ತಾರೆ, ಅವ್ರು ಉಪಯೋಗಿಸ್ಕೋಬೇಕಲ್ಲ ಜಮೀನವರು. ಆಮೇಲೆ ತೆಗಿಯೋರ್ಗು ಬಂಡವಾಳ ವಾಪಸ್ ಬರ್ಬೇಕಲ್ಲ, ಸರ್ಕಾರಕ್ಕೆ ಹಣ ಕಡಿಮೆ ಆಗ್ಬೇಕು, ಅವನಿಗೂ ತೆಗಿಯೋರ್ಗು ಮಾಡ್ಬೇಕಲ್ಲ. ಸರ್ಕಾರ ಮಾಡಿದ್ರೆ ಅದೊಂದು ದೊಡ್ಡ ಇಶ್ಯೂ ಆಗಿದೆ.
ಯಾರು ಖಾಸಗಿಯವ್ರಿಗೆ ಕೊಟ್ಬಿಟ್ಟು ನೀವು ಮಾಡ್ಕೊಂಡ್ರಪ್ಪ ಅಂತ ಹೇಳ್ಬೇಕು. ಅವನ್ನೆಲ್ಲ ರೈತರುಗಳ ಹತ್ರ ಮಾತಾಡ್ಬೇಕು. ಅದೆಲ್ಲ ಚರ್ಚೆ ಮಾಡಿದ್ವಿ. ನೋಡೋಣ, ಒಂದು ಗ್ಲೋಬಲ್ ಟೆಂಡರ್ ಕರಿಬೇಕು, ದೊಡ್ಡ ಬಂಡವಾಳ ಹಾಕುವಂಥದ್ದು. ಚಿಕ್ಕಮಗಳೂರಿನಲ್ಲಿ ಬಹಳ ದೊಡ್ಡ ಪ್ರಮಾಣದ ಕ್ರೈಮ್ ನಡೆದಿದೆ, ಕ್ರಿಮಿನಲ್ ಆಕ್ಟಿವಿಟೀಸ್. ಬಿಜೆಪಿಯವರು ಆ ಮಾಜಿ ಶಾಸಕರು ಕೆಲವು ಅಧಿಕಾರಿಗಳನ್ನ ಉಪಯೋಗಿಸ್ಕೊಂಡು ಎಲ್ಲ ಉಪಯೋಗಿಸ್ಕೊಂಡು ಅದಾದ್ಮೇಲೆ ಟ್ಯಾಂಪರ್ ಮಾಡಿ ವೋಟ್ ಎಲ್ಲ ಕೌಂಟಿಂಗ್ ಆದ್ಮೇಲೆ ಹೊರಗಡೆ ಇಡುವಂತ ಸಂದರ್ಭದಲ್ಲಿ ಮತ್ತು ತಿರ್ಗಾದ ಆದ್ಮೇಲೆ ಬೂತ್ ಕೂಡ ಓಪನ್ ಆಗಿ ಏನು ನಮ್ಮ ವೋಟ್ ನಮ್ಮ ಕ್ಯಾಂಡಿಡೇಟ್ಗೆ ಬಂದಂತ ವೋಟ್ ಮೇಲೆ ತಿರ್ಗಾ ಬಣ್ಣ ತೆಗೆದುಕೊಂಡು ಒಂದೊಂದು ಮಾರ್ಕ್ ಹಾಕಿ ಬೇರೆ ಪೆನ್ನಲ್ಲೆಲ್ಲ ಮಾರ್ಕ್ ಮಾಡಿ 200ಕ್ಕೂ ಹೆಚ್ಚು ಮತಗಳನ್ನ ಡ್ಯಾಮೇಜ್ ಮಾಡುತ್ತೆ. ಈಗಾಗಲೇ ವರದಿ ಆಗಿದೆ. ನಮ್ಮ ಅಧಿಕಾರಿಗಳೆಲ್ಲ ಅದನ್ನ ಗಮನಿಸಿದ್ದಾರೆ. ರೂಮ್ದು ಬ್ಯಾಲೆಟ್ ಬಾಕ್ಸ್ ಏನೇನು ಬದಲಾವಣೆ ಆಗಿದೆ, ಯಾವ ರೀತಿ ಅದನ್ನ ಮಿಸ್ಯೂಸ್ ಆಗಿದೆ ಕೂಡ ನಮ್ಮ ಲೋಕಲ್ ಕ್ಯಾಂಡಿಡೇಟ್ ಎಲೆಕ್ಷನ್ ಏಜೆಂಟ್ ಕೂಡ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಿಂದೆ ಕೌಂಟಿಂಗ್ ಆದ್ಮೇಲೆ ಕಂಪ್ಲೀಟ್ ಅವ್ರ ಏಜೆಂಟ್ಗಳು, ನಮ್ಮ ಏಜೆಂಟ್ಗಳು, ಅಧಿಕಾರಿಗಳೆಲ್ಲ ಸೇರಿ ಸಿಗ್ನೇಚರ್ ಹಾಕಿದ್ದಾರೆ. ಅದಾದ್ಮೇಲೆ ಈ ತೀರಿ ಆಗಿರೋದು ಇಡೀ ದೇಶಕ್ಕೆ ಒಂದು ದೊಡ್ಡ ಕಳಂಕ. ಚುನಾವಣಾ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ದೊಡ್ಡ ಕಳಂಕ. ತನಿಖೆ ಆಗ್ಬೇಕಾಗ್ತದೆ. ನಾವು ನ್ಯಾಯಾಲಯ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಏನೆಲ್ಲ ಆಪ್ಷನ್ಸ್ ಇದೆ ಅದನ್ನೆಲ್ಲ ಪ್ರಯೋಗ ಮಾಡಿದೆ. ಹಿಂದೆ ನಮ್ಮ MLC ಓಟು ನಮಗೆ ಜಾಸ್ತಿ ಓಟ್ ಬಂದಿತ್ತು, ಅದು ರೀಕೌಂಟ್ ಆಯ್ತು. ಇನ್ನ 1 ವರ್ಷ ಆದ್ರೂ ಅದನ್ನ ಕೋರ್ಟ್ಗೆ ಹೋಗಿ ತಲಾಟೆ ಆಗಿ ಮಾಡಿದ್ರು. ನಾವು ಅದಕ್ಕೆ ನಾವು ಮಾಡಕ್ ಹೋಗಿಲ್ಲ. ಸುಮ್ಮನೆ ಕರೆಕ್ಟಾಗಿ ನ್ಯಾಯ ಇದೆ ಅಂತ ಸುಪ್ರೀಂ ಕೋರ್ಟ್ ಹೋಗಿಲ್ಲ. ಕೊನೆಗೆ ಈ ರೀತಿ ಒಂದು ದೊಡ್ಡ ಷಡ್ಯಂತ್ರ ಮಾಡ್ಕೊಂಡು ಬಂದಿದ್ದಾರೆ. ಪಕ್ಕದಲ್ಲಿ ಜಯನಗರದಲ್ಲೂ ನೈವೇದ್ಯ ಮಾಡುದು, ಅಧಿಕಾರಕ್ಕೆ ಬೇಸ್ಕೊಂಡು ತೆಗೆದು ಮಾತಾಡ್ತೀನಿ. ಎಲ್ಲ ಸಿಗ್ನೇಚರ್ ಮಾಡೋದೆಲ್ಲ ದಾಖಲೆಗಳಿದೆ. ಇಲ್ಲ ಅಂತಾರ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ನನ್ನ ಹತ್ರ ಪೇಪರ್ಸ್ ಇದೆ, ನಾನು ರಿಪೋರ್ಟ್ ಸರಿ.